ಟ್ರಂಪ್ನ ಹೊಸ ವರಸೆಯಲ್ಲಿ ಭಾರತಕ್ಕೂ ತಟ್ಟಿತು ಟ್ಯಾಕ್ಸ್. ದೇಶದ ರಾಜಕೀಯದಲ್ಲಿ ತಮ್ಮ ರಾಜ್ಯಕ್ಕೆ ಅನುಕೂಲವಾಗುವಂತೆ ಮುಖ್ಯಮಂತ್ರಿಗಳು ಇರುತ್ತಾರೆ. ಅದೇ ರೀತಿ ದೇಶದ ಹಿತದೃಷ್ಟಿ ಕಾಪಾಡಲು ಪ್ರಧಾನಿಗಳು ಹಾಗೂ ರಾಷ್ಟ್ರಪತಿಗಳು ಇರುತ್ತಾರೆ. ಇವರ ಆದ್ಯತೆ ನಮ್ಮ ದೇಶವನ್ನು ರಕ್ಷಿಸುವುದೇ ಮೊದಲಾಗಿರುತ್ತದೆ. ಆ ಬಳಿಕ ವಿದೇಶಿಗಳ ಸಂಬಂಧ. ಈಗ ಅಮೆರಿಕ ಟ್ರಂಪ್ನ ವರಸೆಯೂ ಅದೇ ಆಗಿರುತ್ತದೆ. ಅದಾಗಿ ಮೋದಿಯನ್ನು ಹಾಡಿ ಹೊಗಳುತ್ತಲೇ ಭಾರತದ ಮೇಲೆ ಸುಂಕ ಪ್ರಹಾರ ನಡೆಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ವಿವಿಧ ದೇಶಗಳ ಉತ್ಪನ್ನಗಳ ಮೇಲೆಯೂ ಪ್ರತಿಸುಂಕ ವಿಧಿಸುವ ದಿನವನ್ನು ವಿಮೋಚನೆಯ ದಿನ ಎಂದು ಕರೆದುಕೊಂಡಿದ್ದರು. ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಸುಂಕ ಹೆಚ್ಚಳವು ಜಗತ್ತಿನ ವಿವಿಧ ಮಾರುಕಟ್ಟೆಗಳಲ್ಲಿ ತಲ್ಲಣ ಸೃಷ್ಟಿಸಿದೆ. ಜಾಗತಿಕ ಅರ್ಥವ್ಯವಸ್ಥೆಗೆ ಭಂಗ ತಂದಿರುವ ಹಾಗೂ ಭಾರೀ ಪ್ರಮಾಣದ ವಾಣಿಜ್ಯ ಸಮರಕ್ಕೆ ದಾರಿ ಮಾಡಿಕೊಡುವ ಭೀತಿಯನ್ನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆಗಳು ಸೃಷ್ಟಿಸಿವೆ. ಅಮೆರಿಕಕ್ಕೆ ಆಮದಾಗುವ ಎಲ್ಲಾ ವಸ್ತುಗಳ ಮೇಲೆ 10% ಮೂಲ ತೆರಿಗೆಯನ್ನು ಅವರು ಘೋಷಿಸಿದ್ದಾರೆ. ವ್ಯಾಪಾರ ಮಿಗತೆ ಹೊಂದಿರುವ ವಿವಿಧ ದೇಶಗಳ ಮೇಲೆ ಅವರು ಹೆಚ್ಚುವರಿ ಸುಂಕವನ್ನು ಘೋಷಿಸಿದ್ದಾರೆ. ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಟ್ರಂಪ್ ನೇತೃತ್ವದ ಸರ್ಕಾರವು 54% ಸುಂಕ ವಿಧಿಸಲಿದೆ. ಕಾಂಬೋಡಿಯಾದ ಮೇಲೆ 49% ಸುಂಕ ಘೋಷಿಸಲಾಗಿದೆ. ವಿಯೆಟ್ನಾಂ ಮೇಲೆ 46% ಮತ್ತು ಶ್ರೀಲಂಕಾ ಮೇಲೆ 44% ಸುಂಕ ವಿಧಿಸಲಾಗಿದೆ. ಐರೋಪ್ಯ ಒಕ್ಕೂಟದ ಮೇಲೆ 20%, ದಕ್ಷಿಣ ಕೊರಿಯಾದ ಮೇಲೆ 26%, ಜಪಾನ್ ಮೇಲೆ 24% ಹಾಗೂ ತೈವಾನ್ ಮೇಲೆ 32% ಸುಂಕ ವಿಧಿಸಲಾಗಿದೆ. ಹೆಚ್ಚುವರಿ ಸುಂಕವು ತಕ್ಷಣದಿಂದಲೇ ಜಾರಿಗೆ ಬರುತ್ತದೆ. ಇದಕ್ಕಾಗಿ ಟ್ರಂಪ್ ಅವರು ರಾಷ್ಟ್ರೀಯ ತುರ್ತು ಸ್ಥಿತಿಯನ್ನ ಘೋಷಿಸಿದ್ದಾರೆ. ಅಮೆರಿಕದ ಅರ್ಥವ್ಯವಸ್ಥೆಗೆ ಹೊಸ ಚೇತನ ಬರಲಿದೆ, ತಯಾರಿಕಾ ವಲಯವು ಬಲಪಡೆಯಲಿದೆ ಎಂದು ಅವರು ಭರವಸೆ ನೀಡಿದ್ದಾರೆ. ಆದರೆ ಹೊಸ ಸುಂಕಗಳ ಕಾರಣದಿಂದಾಗಿ ಅಮೆರಿಕ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಹೆಚ್ಚಾಗಿ ಆರ್ಥಿಕ ಬೆಳವಣಿಗೆಯು ಮಂದಗತಿಗೆ ಹೊರಳಿಕೊಳ್ಳುತ್ತದೆ ಎಂಬ ಭೀತಿಯೂ ಇದೆ. ಭಾರತದಿಂದ ಅಮೆರಿಕ ಆಮದು ಮಾಡಿಕೊಳ್ಳುವ ಎಲ್ಲಾ ಉತ್ಪನ್ನ ಹಾಗೂ ಸೇವೆಗಳ ಮೇಲೆ 27% ಸುಂಕ ಇರಲಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪಾಲಿಗೆ ಬಹಳ ಒಳ್ಳೆಯ ಸ್ನೇಹಿತ ಆಗಿದ್ದರು. ಭಾರತವು ಅಮೆರಿಕವನ್ನು ನ್ಯಾಯಯುತವಾಗಿ ಕಾಣುತ್ತಿಲ್ಲ ಎಂದು ಟ್ರಂಪ್ ದೂರಿದ್ದಾರೆ. ಭಾರತವು ಅಮೆರಿಕದ ಮೇಲೆ 52% ತೆರಿಗೆ ವಿಧಿಸುತ್ತದೆ. ಹೀಗಾಗಿ ಅಮೆರಿಕವು ಭಾರತದ ಉತ್ಪನ್ನ ಸೇವೆಗಳ ಮೇಲೆ 27% ತೆರಿಗೆ ವಿಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಬಹಳ ಕಠಿಣ ದೇಶ ಎಂದು ಅವರು ಬಣ್ಣಿಸಿದ್ದಾರೆ. ಕೃಷಿ, ಆಹಾರ ಉತ್ಪನ್ನಗಳು, ಆಭರಣ, ಎಲೆಕ್ಟ್ರಾನಿಕ್ಸ್, ಜವಳಿ, ಆಟೋಮೊಬೈಲ್ ಸೇರಿದಂತೆ ಹಲವು ಉದ್ಯಮ ವಲಯಗಳ ಉತ್ಪನ್ನಗಳು, ಸೇವೆಗಳ ಮೇಲೆ ಇದರಿಂದಾಗಿ ಕೆಟ್ಟ ಪರಿಣಾಮ ಉಂಟಾಗಬಹುದು. ಆದರೆ ಪರಿಣಾಮವು ನಿರ್ದಿಷ್ಟವಾಗಿ ಎಷ್ಟಿರುತ್ತದೆ ಎಂಬುದು ಗೊತ್ತಾಗಲು ಇನ್ನು ಹಲವು ದಿನಗಳು ಬೇಕಾಗಬಹುದು. ಕೆಲವು ವಿನಾಯಿತಿಗಳ ಕಾರಣದಿಂದಾಗಿ ಔಷಧ ಉದ್ಯಮಕ್ಕೆ ಒಂದಿಷ್ಟು ಲಾಭವಾಗಬಹುದು. ಭಾರತ ಮತ್ತು ಜವಳಿ ಉತ್ಪನ್ನಗಳನ್ನು ರಫ್ತು ಮಾಡುವ ಇತರ ಪ್ರಮುಖ ದೇಶಗಳಿಗೆ ವಿಧಿಸಿರುವ ಸುಂಕದಲ್ಲಿನ ವ್ಯತ್ಯಾಸದ ಕಾರಣದಿಂದಾಗಿ ಭಾರತದ ಜವಳಿ ಉದ್ಯಮಕ್ಕೆ ಒಂದಿಷ್ಟು ಪ್ರಯೋಜನ ಆಗಬಹುದು ಎಂಬ ಅಭಿಪ್ರಾಯ ಇದೆ. ಕೃಷಿ, ಎಲೆಕ್ಟ್ರಾನಿಕ್ಸ್ ಮತ್ತು ಆಭರಣಗಳ ರಫ್ತಿನ ಮೇಲೆ ಹೆಚ್ಚು ದುಷ್ಪರಿಣಾಮ ಉಂಟಾಗಬಹುದು. ಟ್ರಂಪ್ ಅವರು ಘೋಷಿಸಿರುವ ಸುಂಕಗಳ ಪರಿಣಾಮವಾಗಿ ಭಾರತದ ಒಟ್ಟು ಆರ್ಥಿಕತೆಯ ಮೇಲೆ ಹೆಚ್ಚು ಪರಿಣಾಮ ಉಂಟಾಗಲಿಕ್ಕಿಲ್ಲ. ಏಕೆಂದರೆ ಭಾರತ ಮತ್ತು ಅಮೆರಿಕ ನಡುವಿನ ಸರಕು ವಹಿವಾಟಿನ ಪ್ರಮಾಣವು ಭಾರತದ ಜಿಡಿಪಿಯ 3% ಮಾತ್ರ ಇದೆ. ಅಮೆರಿಕ ವಿಧಿಸಿರುವ ಸುಂಕದ ಪರಿಣಾಮವಾಗಿ ಭಾರತದ ಜಿಡಿಪಿ ಬೆಳವಣಿಗೆಯ ದರ 0.6% ತಗ್ಗಬಹುದು ಎಂಬ ಅಂದಾಜು ಇದೆ. ಆದರೆ ಈ ಕ್ರಮಗಳ ಪರೋಕ್ಷ ಪರಿಣಾಮಗಳು ಹಲವು ಇರುತ್ತವೆ. ಭಾರತದ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ತಗ್ಗಬಹುದು. ಹೊಸ ಮಾರುಕಟ್ಟೆಗಳ ಶೋಧಕ್ಕೆ ನಡೆಯುವ ತೀವ್ರ ಪೈಪೋಟಿಯ ನಡುವೆ ಜಾಗತಿಕ ಅರ್ಥವ್ಯವಸ್ಥೆಯ ಬೆಳವಣಿಗೆಯ ದರವು ಕಡಿಮೆ ಆಗಬಹುದು. ಭಾರತ ಮತ್ತು ಅಮೆರಿಕದ ನಡುವಿನ ದ್ವಿಪಕ್ಷೀಯ ವ್ಯವಹಾರ ಒಪ್ಪಂದವೊಂದರ ಬಗ್ಗೆ ಮಾತುಕತೆಗಳು ಪ್ರಗತಿಯಲ್ಲಿವೆ. ಈ ಮಾತುಕತೆಗಳ ಫಲಿತಾಂಶ ಏನಿರಲಿದೆ ಎಂಬುದನ್ನು ಈಗಲೇ ಹೇಳುವುದು ಕಷ್ಟ. ಅಮೆರಿಕ ವಿಧಿಸಿರುವ ಸುಂಕಕ್ಕೆ ಪ್ರತಿಯಾಗಿ ಭಾರತವು ಸುಂಕ ವಿಧಿಸುವ ಸಾಧ್ಯತೆ ಇಲ್ಲ. ಟ್ರಂಪ್ ಅವರ ನಡೆಯಿಂದಾಗಿ ದೇಶದ ಅರ್ಥವ್ಯವಸ್ಥೆಗೆ ಒಂದಿಷ್ಟು ನಷ್ಟ ಉಂಟಾಗುವುದಂತೂ ಖಚಿತ. ಆದರೆ ಎಲ್ಲಾ ನಷ್ಟಗಳ ನಡುವೆಯೂ ಒಂದಿಷ್ಟು ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ನಷ್ಟವನ್ನು ಮಿತಿಗೊಳಿಸುವುದು ಭಾರತದ ಆದ್ಯತೆಯ ಕೆಲಸ ಆಗಬೇಕು. ಈ ಮಧ್ಯೆ ಗಾಯದ ಮೇಲೆ ಬರೆ ಎಳೆಯದಂತೆ ಅಮೆರಿಕ ಸರ್ಕಾರ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಂತಹ ವೀಸಾ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ. ಏನಿದರ ಹಿಂದಿನ ಕಾರಣ ಹಾಗೂ ಈ ವೀಸಾ ಸಂಖ್ಯೆಗಳ ಕಡಿಮೆ ಮಾಡುವುದರಿಂದ ಭಾರತೀಯ ವಿದ್ಯಾರ್ಥಿಗಳ ಮೇಲಾಗುವ ಪರಿಣಾಮವೇನು?
ಕಳೆದ ವರ್ಷ 2024ರ ಜನವರಿಯಿಂದ ಸೆಪ್ಟೆಂಬರ್ ವರೆಗೆ ಭಾರತೀಯರಿಗೆ 64,008 ವಿದ್ಯಾರ್ಥಿಗಳು ವೀಸಾಗಳನ್ನು ನೀಡಲಾಗಿದೆ. ಅದೇ ರೀತಿ 2023ರ ಜನವರಿಯಿಂದ ಸೆಪ್ಟೆಂಬರ್ ವರೆಗೆ 1 ಲಕ್ಷ ವೀಸಾಗಳನ್ನು ನೀಡಲಾಗಿತ್ತು. ಕಳೆದ 2 ವರ್ಷಗಳಲ್ಲಿ ಭಾರತೀಯರಿಗೆ ನೀಡಿರುವ ವಿದ್ಯಾರ್ಥಿ ವೀಸಾಗಳ ತುಲನೆ ಮಾಡಿದಾಗ ಅಮೆರಿಕ ಸರ್ಕಾರ 41% ವೀಸಾಗಳನ್ನು ತಿರಸ್ಕರಿಸಿದೆ. ಇದು ದಶಕದಲ್ಲಿ ಅತಿ ಹೆಚ್ಚು ವೀಸಾಗಳನ್ನು ತಿರಸ್ಕರಿಸಿದೆ ಎಂದು ವಿದೇಶಾಂಗ ಇಲಾಖೆಯ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ. ಯುಕೆ, ಕೆನಡಾ ಮತ್ತು ಆಸ್ಟ್ರೇಲಿಯಾದಂತಹ ಹಲವಾರು ದೇಶಗಳು ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಂತಹ ವೀಸಾ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರುತ್ತಿವೆ. ಇದೇ ಸಮಯದಲ್ಲಿ ಅಮೆರಿಕ ಸರ್ಕಾರವು ಕೂಡ ವಿದ್ಯಾರ್ಥಿ ವೀಸಾ ತಿರಸ್ಕರಿಸುವುದನ್ನು ಹೆಚ್ಚಿಸಿದೆ. 2023ರ ಅಕ್ಟೋಬರ್ನಿಂದ 2024ರ ಸೆಪ್ಟೆಂಬರ್ ವರೆಗೆ ಅಮೆರಿಕ ಸರ್ಕಾರ ಒಟ್ಟು 6.79 ಲಕ್ಷ ವಿದ್ಯಾರ್ಥಿಗಳ ವೀಸಾಗಳನ್ನು ತಿರಸ್ಕರಿಸಿದೆ. ಈ ಪೈಕಿ ಒಟ್ಟು 2.79 ಲಕ್ಷ ತಿರಸ್ಕರಿಸಿದೆ. ಇದಕ್ಕೂ ಮುನ್ನ 2022 ಮತ್ತು 2023ರಲ್ಲಿ ಒಟ್ಟು 6.99 ಲಕ್ಷ ಅರ್ಜಿಗಳನ್ನು ಸ್ವೀಕರಿಸಿ 2.53 ಲಕ್ಷ ಅರ್ಜಿಗಳನ್ನು ತಿರಸ್ಕರಿಸಿತ್ತು. ಈ ಪೈಕಿ 36% ಏರಿಕೆಯಾಗಿದೆ ಮತ್ತು ಅಮೆರಿಕ ನಂಬರ್ 1 ಮಾಡುವ ಕನಸು ಕಂಡಿರುವ ಡೊನಾಲ್ಡ್ ಟ್ರಂಪ್ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದು, ಇದರಿಂದ ಭಾರತ ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಆತಂಕ ಎದುರಿಸುತ್ತಿವೆ. ಭಾರತ ವಿಶ್ವಗುರುವಾಗಬೇಕಿದ್ದಲ್ಲಿ ಈ ಎಲ್ಲಾ ಆತಂಕಗಳನ್ನು ದೂರ ಮಾಡುವತ್ತ ಚಿತ್ತ ಹರಿಸಬೇಕಿದೆ. ಮೋದಿ ವಿಶ್ವಮಾನ್ಯರೆಂದೇ ಹೇಳಿಕೊಳ್ಳಲಾಗುತ್ತದೆ. ಇದು ಸಾಬೀತಾಗಬೇಕಾದರೆ ಮೋದಿ ಇವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಮತ್ತೊಂದು ಆಘಾತವಾದ ಸುದ್ದಿ ಏನೆಂದರೆ, ಅಮೆರಿಕದಲ್ಲಿ ಹಿಂದೂ ಹಾಗೂ ಹಿಂದೂ ದೇವಾಲಯಕ್ಕೆ ರಕ್ಷಣೆ ಇಲ್ಲದಂತೆ ಇರುವುದು ವರದಿಯಾಗಿರುತ್ತದೆ. ಇದು ಲೋಕಸಭೆಯಲ್ಲಿ ಪ್ರಶ್ನೆಗೆ ಬಂದಿರುತ್ತದೆ. ಕೇಂದ್ರ ಸರ್ಕಾರ ಟ್ರಂಪ್ ಆಡಳಿತಕ್ಕೆ ತಿಳಿಸಿದ್ದು, ಅವರು ಸಹ ಹೆಚ್ಚು ಬಂದೋಬಸ್ತ್ ನೀಡುವುದಾಗಿ ಭರವಸೆ ನೀಡಿರುತ್ತಾರೆ ಎಂದು ಸಚಿವಾಲಯ ತಿಳಿಸಿರುತ್ತದೆ. ಆದರೆ ಟ್ರಂಪ್ನ ಅವತಾರಗಳನ್ನು ನೋಡಿದರೆ ಯಾವ ಸಂದರ್ಭದಲ್ಲಿ ಯಾವ ಬದಲಾವಣೆ ಆಗುತ್ತದೆ ಎಂದು ನಿರೀಕ್ಷಿಸಲು ಆಗುವುದಿಲ್ಲ. ಕಾದು ನೋಡೋಣ. ಮೋದಿಯವರ ನಡೆ ಟ್ರಂಪ್ನ ಬದಲಾಯಿಸಬಹುದೇ? ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.